ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಏನಂದರೆ, ಇವಾಗ ಯುಗಾದಿ ಹಬ್ಬ 30 ತಾರೀಕಿಗೆ ಯುಗಾದಿ ಹಬ್ಬ ಬರ್ತಾ ಇದೆ. ಯುಗಾದಿ ಹಬ್ಬ ನಿಮಿತ್ತ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಹಾಗೆ ಏನು ಗೊತ್ತಾ, ನಾನು ಯುಗಾದಿ ಹಬ್ಬಕ್ಕೆ ನಾನು 3 ವಸ್ತು ತಪ್ಪಲಾರದೆ ಮನೆಗೆ ತರ್ತೀನಿ. ಆ ವಸ್ತು ತಂದಿದ್ರಿಂದ ನನಗೆ ತುಂಬ ಒಳ್ಳೆಯದಾಗಿದೆ. ಅದಕ್ಕೋಸ್ಕರ ನಾನು ನನಗೆ ಒಳ್ಳೆಯದಾಗಿದ್ದರಿಂದ ನನ್ನ ಫ್ರೆಂಡ್ಸ್ಗೂ ನಾನು ಇದನ್ನೆಲ್ಲ ಹೇಳಬೇಕು ಅಂತ ಹೇಳಿಬಿಟ್ಟು ಇದು ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಏನು ಗೊತ್ತಾ, ಯುಗಾದಿಗೆ ನಾನು ತಪ್ಪಲಾರದೆ ತಂದು ಪೂಜೆ ಮಾಡಿದ್ರಿಂದ ನನಗೆ ಮನೆಗೆ ಒಳ್ಳೆಯದಾಗಿದೆ. ಆ ವಸ್ತು ಯಾವುದಂದರೆ ಮಾವಿನ ಎಲೆ. ಫಸ್ಟ್ ಆಫ್ ಆಲ್ ಮಾವಿನ ಎಲೆ ಅದನ್ನು ತಂದು ತೊಳೆದು ಚೆನ್ನಾಗಿ ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಅದನ್ನು ತಳಿರು ತೋರಣದಿಂದ ಮನೆಗೆ ಕಟ್ಟೋದ್ರಿಂದ ತುಂಬ ಒಳ್ಳೆಯದಾಗಿದೆ. ಆ ಯುಗಾದಿ ದಿನಾನೇ ತರಬೇಕು, ಬೇರೆ ದಿನ ಅಂತಲ್ಲ, ಯುಗಾದಿ ದಿನಾನೇ ತರಬೇಕು. ಇನ್ನೊಂದು ವಸ್ತು ಏನು ಗೊತ್ತಾ, ಅರಿಶಿನ ಕುಂಕುಮ. ಎಷ್ಟೋ ಮನೆಯಲ್ಲಿ ಅರಿಶಿನ ಕುಂಕುಮ ಇದ್ದರೂ ಕೂಡ ಯುಗಾದಿ ದಿನ ನೀವು ಅರಿಶಿನ ಕುಂಕುಮವನ್ನು ತರೋದ್ರಿಂದ ಮನೆಗೆ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ, ಆಮೇಲೆ ಧನ ಪ್ರಾಪ್ತಿ, ಸುಖ ಪ್ರಾಪ್ತಿ, ನೆಮ್ಮದಿ ಪ್ರಾಪ್ತಿ ತುಂಬ ಚೆನ್ನಾಗಾಗುತ್ತೆ. ಒಳ್ಳೆ ರಿಸಲ್ಟ್ ಬರುತ್ತೆ. ನನಗೆ ಒಬ್ಬರು ಜ್ಯೋತಿಷಿಯವರು ಹೇಳಿದ್ರಿಂದ ಅದನ್ನೇ ನಾನು ವರ್ಷ ಫಾಲೋ ಮಾಡ್ತಾ ಬಂದಿದ್ದೀನಿ. ಇನ್ನೊಂದು ಯಾವುದಪ್ಪ ಅದು ವಸ್ತು ಅಂದರೆ ಉಪ್ಪು, ಕಲ್ಲು ಉಪ್ಪು. ಅದನ್ನು ನಾನೇನು ಮಾಡ್ತೀನಿ, ಯುಗಾದಿ ದಿನ ಈ 3 ವಸ್ತುವನ್ನು ನಾನು ತಪ್ಪಲಾರದೆ ಮನೆಗೆ ತಂದು ಪೂಜೆ ಮಾಡ್ತೀನಿ. ನೋಡಿ, ನನಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗಿದೆ. ಅದಕ್ಕೋಸ್ಕರ ನಾನು ನಿಮಗೆಲ್ಲ ಇದನ್ನು ಶೇರ್ ಮಾಡ್ಕೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಪ್ಲೀಸ್ ನೋಡಿ, ತಂದು ಒಮ್ಮೆ ಪೂಜೆ ಮಾಡಿಬಿಟ್ಟು ನೋಡಿ, ರಿಸಲ್ಟ್ ನಿಮಗೆ ಕಾಣಿಸುತ್ತೆ. ತುಂಬ ಒಳ್ಳೆಯದಿದೆ. ಮತ್ತು ಯುಗಾದಿ ಹಬ್ಬದ ಇನ್ನೊಮ್ಮೆ ಶುಭಾಶಯಗಳು. ಎಲ್ಲರ ಜೀವನದಲ್ಲಿಯೂ ಒಳ್ಳೆಯದಾಗಲಿ. ಆಮೇಲೆ ಎಲ್ಲರ ಪ್ರತಿಯೊಬ್ಬರದ್ದು ಡ್ರೀಮ್ ಇರುತ್ತೆ, ನಂದು ಈ ಡ್ರೀಮು ಆ ಡ್ರೀಮು ಅಂತ, ಅದೆಲ್ಲ ಕಂಪ್ಲೀಟ್ ಆಗಲಿ. ಹೊಸ ವರ್ಷ ಹೊಸತನ ತರಲಿ ಅಂತ ಹೇಳ್ತಾ, ಹ್ಯಾಪಿ ಯುಗಾದಿ, ಗುಡಿ ಪಾಡವಾದ ಶುಭಶ್ಚ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಪ್ಲೀಸ್ ವಿಡಿಯೋನ ಫುಲ್ ವಾಚ್ ಮಾಡಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.